ಜೋಶಿ ಅಂತ ಒಬ್ಬ ದೊಡ್ಡ ವಿದ್ವಾಂಸರಿದ್ದರು, ಇನ್ನೂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಲ್ಲವಲ್ಲ, ನಾಚಿಕೆಗೇಡು ಅನ್ನೋ ಹಾಗೆ ವರ್ಷವೇ ಮಾಡಿಬಿಟ್ರು. ಕಾರಂತರು ನವ್ಯ ಮತ್ತು ಬಂಡಾಯ ಬಂದ ಮೇಲೆ ನನ್ನ ಪ್ರಕಾರ ಮಾನವೀಯತೆ ಅನ್ನೋದು ನಚಿಸಿ ಹೋಗಿದೆ, ಅಡ್ರೆಸ್ ಇಲ್ದೇನೆ ಆಗ್ಬಿಟ್ಟಿದೆ. ಆ ಜಾಗದಲ್ಲಿ ವ್ಯಾವಹಾರಿಕತೆ ಬಂದ್ಬಿಟ್ಟಿದೆ ಚೆನ್ನಾಗಿ. ಅವ್ರವ್ರದ್ದು ಅವನ ಭೈರಪ್ಪ ಅಂತಿದಾನಲ್ಲ, ಪರ್ವ ಬರೀತಾ ಇದ್ದಾನಂತೆ, ನಾನು ಕಾಗದ ಬರ್ತೀನಿ ಅಂದ್ರು ಅವರು, ಬರಿಬೇಡ ಅಂತ. ಇದು ಶಂಭ ಬರಿಬೇಡ, ಹೌದು, ತಪ್ಪು, ಅದು ಕಣ್ಣು ಕಟ್ಟು. ಈ ಶಬ್ದ ಅವ್ರ ಮನೇಲಿ ಆ ಪತ್ರ ಇದ್ರೆ ಪ್ರಕಟಿಸ್ಲಿಬೇಕಾರೆ, ಮಹಾಭಾರತ ಅನ್ನೋದು ಒಂದು ಕಣ್ಣು ಕಟ್ಟು, ಬರೀಕೂಡ್ದು ಅಂತ ಬರೆದಿದ್ರಂತೆ. ಗಂಡ ಹೆಂಡತಿ ಇಬ್ಬರೂ ಸೇರಿ ಗಾರೆಯವ್ರಿಲ್ದನೆ, ಸುಣ್ಣದವ್ರಿಲ್ದನೆ, ಕಾಂಟ್ರಾಕ್ಟ್ ಇಲ್ದನೆ, ಮೇಸ್ತ್ರಿ ಇಲ್ದನೆ ಮನೆ ಕಟ್ಟಿದ್ದಾರೆ. ಅರೆ ಅದ್ಭುತ. ಶಂಭಾ ಜೋಶಿಯವರು ಇವರ ಮನೆತನದ ಅಂದರೆ ಮನೆ ಭಾಷೆ ಮರಾಠಿ. ಸಾಯುವ ಕಾಲಕ್ಕೂ ಈಗಲೂ ಅವ್ರ ಮನೆ. ಬೇಂದ್ರೆಯವರು ಕೂಡ ಮರಾಠಿನೇ, ಕನ್ನಡದಲ್ಲೇ ಅವ್ರು ಮಾಡಿದ್ದಾರೆ, ಮರಾಠಿನಲ್ಲೂ ಪುಸ್ತಕಗಳು ಬರೆದಿದ್ದಾರೆ, ಇಲ್ಲ ಅಂತೇನಿಲ್ಲ. ಶಂಭಾ ಜೋಶಿಯವರು ಬರೆದಿದ್ದಾರೆ ಮರಾಠಿ. ಆದರೆ ಅವರು ಸೃಜನಶೀಲವಾದ ಕಾವ್ಯದ ಹೆಚ್ಚು ಅವರ ಮಾರ್ಗವನ್ನು ಪಾತಾಳಿ ಅಂತಾರೆ. ಪಾತಾಳಿಯನ್ನು ಬೇಂದ್ರೆಯವರು ಕಾವ್ಯದ ಇದಲ್ಲಿ ಮಾಡ್ಕೊಂಡು, ಇವರು ವೈಚಾರಿಕತೆ, ಭಾಷಾಶಾಸ್ತ್ರ ಮತ್ತು ಮಾನವ ಸಂಕುಲದ ಬಗ್ಗೆ ಅವರು ಬಹಳ ತುಂಬ ಯೋಚನೆ ಮಾಡಿದ್ದಾರೆ. ನಾಗ ಪದ್ಧತಿ ಇರ್ಬೋದು, ಇನ್ನೊಂದು ಪದ್ಧತಿ ಇರ್ಬೋದು, ಕನ್ನಡ ನಾಡಿನ ಹುಟ್ಟಿನ ಬಗ್ಗೆ ಇರ್ಬೋದು. ಕನ್ನಡ ಅನ್ನೋದು ಅವರು ಕನ್ನಡ ಕಾ ಸೊನ್ನೆ ಬರೀತಾಯಿದ್ರು, ಕನ್ನಾಡು ಅಂತ ಈ ಥರ ಬರೀತಾಯಿದ್ರು. ಆಮೇಲೆ ಹಾಲು ಮತದಾರರು ಅಂತ ಬರೆದಿದ್ದಾರೆ. ಈಗ ಕನ್ನಡದ ಮೂಲ ಪುರುಷರು ಕುರುಬರೇ ಅಂತಾನೆ, ಕುರುಬ ಜನಾಂಗಕ್ಕೆ ಸೇರಿದವರು ಅಂತ ಶಂಭಾ ಜೋಶಿಯವರ ಒಂದು ಸಿದ್ಧಾಂತ, ವಾದ ಸಿದ್ಧಾಂತ. ಸೊ ಹೀಗೆ. ಆದರೆ ಅವರು ಮೊದಲಿಗೆ ಅರವಿಂದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಅದು ಭಾಳ ಜನ ಗಮನಿಸಿಲ್ಲ. ಇವೆಲ್ಲ ಈ ಭಾಷಾಶಾಸ್ತ್ರ ಅಥವಾ ಬೇರೆ ಥರದ ವ್ಯಾಕರಣ ವಿಚಾರಗಳು ಬರೆಯೋದಕ್ಕೆ ಮುಂಚೆ ಅವರು, ಅಂದರೆ ಇವರು ಕೂಡ ಒಂದು ರೀತಿ ರಾಷ್ಟ್ರೀಯವಾದಿ. ಶಂಭಾ ಜೋಶಿ ಅವರು ಪಕ್ಕ ರಾಷ್ಟ್ರೀಯವಾದಿ. ಆದ್ದರಿಂದನೇ ಅವರಿಗೆ ಕರ್ನಾಟಕದ ಈ ನೆಲೆಗಳ ಕುರಿತು, ಅದರ ಭಾಷಾ ಇದನ್ನ ಹಂತಗಳನ್ನು ಕುರಿತು, ಇವನ್ನೆಲ್ಲ ಕುರಿತು ಬರಿಬೇಕು ಅಂತ ಅವರಿಗೆ ಅನಿಸಿರ್ಬೋದು. ಸಿಕ್ಕಾಬಟ್ಟೆ ಬರೆದಿದ್ದಾರೆ. ಆದರೆ ಬರೆಯುವ ಕಾಲಕ್ಕೆ ಅವರಿಗೆ ಯಾವ ಪ್ರೋತ್ಸಾಹವೂ ಸಿಗಲಿಲ್ಲ. ಜನದಿಂದ ಅಲ್ಲ, ಜನವೂ ಸೇರಿಸ್ಕೊಂಡು ವಿದ್ವಾಂಸರುಗಳಿಂದ ಯಾರೂ ಕೂಡ ಇವ್ರನ್ನ, ಇದೆಲ್ಲ ಹೈಪೋಥೀಸಿಸ್, ಊಹಾಪೋಹದ ಲೇಖನಗಳು, ಪುಸ್ತಕಗಳು ಅಂತ ತೀರ್ಮಾನ ಮಾಡ್ಬಿಟ್ರು. ಹೈಪೋಥೆಟಿಕ್ ಅಂತ. ಇದು ಅವರಿಗೆ ಒಂದು ಸ್ವಲ್ಪ ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ರು ಗೊತ್ತಿಲ್ಲ, ಮಾಡಿದ್ದಾರೆ. ಅದೇನು ಪರಿಪೂರ್ಣವಾಗಿ ಅವರು ಕೂಡ ಒಂದು 89-90 ವರ್ಷವರೆಗೂ ಬದುಕಿದ್ರು. ನಾನು ಅವರು ತುಂಬ ನಿಕಟ ಇದಿಟ್ಕೊಂಡಿದ್ದೆ. ನಾನು ಒಂದು 74 ಹೊತ್ತಿಗೆ ಅವ್ರಿಗೆ ಪತ್ರ ಬರೆದು ಅವ್ರ ಜೊತೆ ಇದು ಮಾಡಿದ್ದೆ. ನನ್ನನ್ನು ಕುರಿತವರು ಅವರು ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸ್ಕೊಂಡು ಅವ್ರ ಜೊತೆಲಿದ್ದರು. ಪ್ರಕಾಶ್ ಕೆಫೆ ಅಂತ ಹೋಟೆಲ್ ಇದೆ ಚಾಮರಾಜಪೇಟೆಯಲ್ಲಿ. ಆ ರೂಮ್ನಲ್ಲಿ ನನ್ನನ್ನು ಅವರು ಕರೆಸಿದ್ರು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದನೇ ನಾನು ವಿ ಸಿ ಅವ್ರ ಮನೆಗೆ, ಇವ್ರ ಮನೆಗೆ ಹೋಗಿದ್ದೆ. ವಿ ಸಿ ಅವ್ರ ಮನೆಗೆ ಹೋದಾಗ ಹಿರಿಯರು ಗೆಳೆಯರು ಅಂತ ಅವರು ಬರೆದಿದ್ರು ಒಂದು ಪುಸ್ತಕ, ಅದನ್ನು ಕೊಟ್ಟಿದ್ದರು. ಯಾರಿಗೆ? ಶಂಭಾ ಜೋಶಿ ಅವರಿಗೆ ಬರೆದು ಕೊಟ್ಟರು. ಸರಿ, ಅದನ್ನು ಅವ್ರೇನು ಮುಟ್ಟು ತಿರುಗಿ ನೋಡಲೇ ಇಲ್ಲ. ಶಂಭಾ ಜೋಶಿ ಹಿಡ್ಕೊ ಅಂದರು ನನ್ನ. ಅವ್ರಿಗೆ ಇಂಥವೆಲ್ಲ ಇಷ್ಟ ಇಲ್ಲ, ಈ ಕ್ರಿಯೇಟಿವ್ ರೈಟಿಂಗ್ಸು ಅದು ಯಾವುದೋ ಬಗ್ಗೆ ಆ ಥರ ಏನು ಆಸಕ್ತಿ ಇಲ್ಲ. ಅವ್ರು ಮಾತಾಡ್ತಾಯಿದ್ರು, ನಾನು ಸುಮ್ಮನೆ ಅದನ್ನು ಬುಕ್ಕನ್ನು ತಿರುವು ಮಾಡ್ತಾ ಹೋದರೆ ಅವ್ರ ಬಗ್ಗೆನೇ ಇದೆ. ಶಂಭಾ ಜೋಶಿ ಬಗ್ಗೆನೇ ಅದ್ಭುತವಾದ ಒಂದು ಲೇಖನ ಇತ್ತು. ನಾನು ಅಲ್ಲಿ ಹೇಳೋಕ್ಕಾಗತ್ತಾ ಅವ್ರ ಮುಂದೆ? ಸರಿ, ಬಂದೆ, ತಗೊಂಬಂದೆ. ಹೋಟೆಲ್ನಲ್ಲಿ ಬಂದು ಇನ್ನೂ ಸ್ವಲ್ಪ ಸಮಯ ಇರು ಅನ್ನೋ ಹಾಗೆ ಹೇಳಿದ್ರು. ನಾನು ಹೇಳಿದಾಗ ನಿಮ್ಮ ಬಗ್ಗೆನೇ ಒಂದು ಲೇಖನ ಇದೆ ಅಂದರು. ದೊಡ್ಡವ್ರ ಬಗ್ಗೆ ಬರೆದಿದ್ದಾರೆ, ಇವರು ದೊಡ್ಡವರೇನಿದ್ದಾನೆ, ಇಲ್ಲ ವಿ ಸಿ ಅವ್ರು ಯಾಕೆ ಬರೀತಾರೆ? ಅದು ಹಿರಿಯರು ಗೆಳೆಯರು ಪುಸ್ತಕದ ಹೆಸರು. ಆಮೇಲೆ ಓದು ಅಂದರು. ಅವ್ರು ಓದೋಕ್ಕೂ ಮನಸ್ಸಿರಲಿಲ್ಲ. ಮೊದಲಿಂದ ಕೊನೆಯವರೆಗೂ ಒಂದು 12 ಪುಟ ಇದೆ. ಅದು ಓದ್ದೆ, ಹಬ್ಬ ಅಸಾಧ್ಯ ಇವರು ಅಂದರು. ಅಂದರೆ
ಇವರು ಥಿಯರಿಯನ್ನು ಸಿದ್ಧಾಂತವನ್ನು ಏನಿದೆಯೋ ಅದನ್ನು ಅವರು ಪೂರ್ತಿ ಗ್ರಹಿಸಿ ಬರೆದು ಇದನ್ನು ನಾನು ಯಾವುದನ್ನು ಒಪ್ಪುವುದಿಲ್ಲ ಅಂತ ಬರೆದಿದ್ದಾರೆ ಅವರು. VC. ಅದೇ ಆಗಲೇ ಹೇಳಿದ್ನಲ್ಲ ನಿಮಗೆ VC ಸ್ಟೈಲ್ ಏನು ಅಂತ. ಸರಿ ಅಂದ್ರೆ ಅವರು ಶಂಭ ಅವರು ನಾನು ಏನು ಅನ್ನೋದನ್ನು ದಾಖಲಿಸಿದ್ದಾರೆ. ಅವ್ರ ಅಭಿಪ್ರಾಯ ಹೇಳ್ಕೊಳ್ಳಿ ಬಿಡಯ್ಯ ಅಂತಂದರು. ಸರಿ, ನನಗೂ ಖುಷಿ ಆಯ್ತಾ ಮಾತದು. ಟೀಕೆ ಮಾಡಲಿಲ್ಲ ಕಿಂಚಿತ್ತು. VC ಅವ್ರನ್ನ ಅಂದರೆ ನನ್ನನ್ನು ಆ ಸಾಲಿನಲ್ಲಿ ಇಟ್ಟು ನೋಡಿದ್ದಾರಲ್ಲ, ಅದು ಅವರಿಗೆ ಸಂತೋಷ ಕೊಡ್ತದು. ಸರಿ, ಅವರೇ ಇಟ್ಕೊಂಡ್ರೆ ಪುಸ್ತಕ ತೊಗೊಂಡೋಗಿರ್ತಾರೆ, ಅದನ್ನು ಬರೆದಿದ್ದಾರೆ ಕಸ್ತೂರಿನಲ್ಲಿ. ನಾನು ಅದನ್ನು ನೋಡಲೂ ಇಲ್ಲ, ಓದಲೂ ಇಲ್ಲ. ನನ್ನ ಜೊತೆ ಇದ್ದ ತರುಣ ಮಿತ್ರ ಹರಿಹರ ಪ್ರಿಯ ಅದನ್ನು ಓದಿ ಹೇಳಿದ ಅಂತ ಎಷ್ಟು ಪ್ರಾಮಾಣಿಕವಾಗಿ ಆ ವಯಸ್ಸಿನಲ್ಲಿ ಬರೆದಿದ್ದಾರೆ. ಇವಾಗ ಎಂತೆಂಥವ್ರು ನಮ್ಮ ಹತ್ರ ಏನೇನೋ ಮಾಡ್ಕೊಂಡು ಹೋಗ್ತಾರೆ. ಕೋರ್ಟ್ಗೆ ಹೋಗೋ ಸ್ಥಿತಿ ಇದೆ ನಮ್ಮದೆಲ್ಲ. ನಮ್ಮದು ಅಂತ ನಾನೀಗ ಪ್ರತಿಯೊಂದಕ್ಕೂ ಕೋರ್ಟ್ಗೆ ಹೋಗಬೇಕು. ಏನು ಮಾಡೋಕ್ಕಾಗುತ್ತೆ, ಆ ಸ್ಥಿತಿ ಇದು. ಆದರೆ ಆ ಹಿಂದಿನ ಕಾಲದವರಲ್ಲಿ ದೊಡ್ಡವರಲ್ಲಿದ್ದ ಏನು ಒಂದು ಅಂತಲೇ ಒಂದು ಸೌಜನ್ಯ ಇತ್ತು. ಸೌಜನ್ಯ, ಒಂದು ಸ್ನೇಹಪರತೆ, ಒಂದು ಕೃತಜ್ಞತೆ ಇತ್ತು. ಹಾಗಾಗಿ ಶಂಭಾ ಜೋಶಿ ಅವರು ನೋಡಿ, ಅವ್ರಿಗೆ ಇದೊಂದಾಯ್ತಾ, VC ಅವ್ರದ್ದೊಂದಾಯ್ತಾ. ನಾವು ಎಲ್ಲರೂ ಓದಿರ್ತೀವಿ, ನೀವು ನೋಡಿರ್ಬೋದು, ಗಮನಿಸ್ತಾ ಇರ್ಬೋದು. ಶಿವರಾಮ ಕಾರಂತರು ಪ್ರಜಾವಾಣಿನಲ್ಲಿ ಒಂದು ವಾಚಕವಾಣಿಯಲ್ಲಿ ಬರೆದಿದ್ದಾರೆ. ಲೇಖನ ಅಥವಾ ನ್ಯೂಸ್ ಆಗುವಂಥ ವಿಷಯ ಕಾರಂತರನ್ನ ಏನು ಕೇಳಿದ್ರು ನ್ಯೂಸ್ ಆಗ್ಬಿಡ್ತಿತ್ತು. ಮಾತಾಡಿದರೆ ನ್ಯೂಸ್ ಆಗ್ಬಿಡ್ತಿತ್ತು. ಏನಂತ, ಶಂಭಾ ಜೋಶಿ ಅಂತ ಒಬ್ಬ ದೊಡ್ಡ ವಿದ್ವಾಂಸರಿದ್ದರು, ಇನ್ನೂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಲ್ಲವಲ್ಲ, ನಾಚಿಕೆಗೇಡು ಅನ್ನೋ ಹಾಗೆ ವರ್ಷವೇ ಮಾಡಿಬಿಟ್ರು ಕಾರಂತರು. ಇದು ಆ ಸೂಕ್ಷ್ಮತೆ ಕಾರಂತರಿಗೆ ಮಾತ್ರ ಇತ್ತು ಅಲ್ವಾ. ಸಿದ್ದನ್ನ ಅಷ್ಟೇ ಬರಲು ಆ ವರ್ಷವೇ ಸಾಹಿತ್ಯ ಪರಿಷತ್ತವರು ಮೂಲಾಜಿಲ್ದಾನೆ ಮಡಿಕೇರಿ ಸಾಹಿತ್ಯ ಸಮ್ಮೇಳನ ಗೊತ್ತಾಯ್ತು, ಅದಕ್ಕೆ ಶಂಭಾ ಅಧ್ಯಕ್ಷರು. ಇದು ಇವತ್ತಿಲ್ಲ ಆ ವಾತಾವರಣ, ಇವತ್ತು ನಿಮಗೆ ಇಲ್ಲ. ಏನು ನಾವು ನವ್ಯದವರು ಈಗ ಲೆಕ್ಕಾಚಾರ ಮತ್ತು ತೂಕ. ಹೌದು, ನವ್ಯ ಮತ್ತು ಬಂಡಾಯ ಬಂದ ಮೇಲೆ ನನ್ನ ಪ್ರಕಾರ ಮಾನವೀಯತೆ ಅನ್ನೋದು ನಚಿಸಿ ಹೋಗಿದೆ, ಅಡ್ರೆಸ್ ಇಲ್ದಾನೆ ಆಗ್ಬಿಟ್ಟಿದೆ. ಆ ಜಾಗದಲ್ಲಿ ವ್ಯಾವಹಾರಿಕತೆ ಬಂದ್ಬಿಟ್ಟಿದೆ. ಚೆನ್ನಾಗಿ ಅವ್ರವ್ರದ್ದು ಸಮಯ ಸಾಧಕತೆ, ನೀವು ಹೇಳುವ ಶಬ್ದ ವ್ಯಾವಹಾರಿಕತೆ ಅಷ್ಟೇ. ತಮ್ಮ ಹಿತವನ್ನು ತಾವು ನೋಡ್ಕೊಳ್ಳೋದು ಬಂತು. ಶಿವರಾಮ ಕಾರಂತರು ಒಂದು ವಾಚಕರವಾಣಿಗೆ ಲೆಟರ್ ಬರೆದಿದ್ದಾರೆ ಅನ್ನೋದನ್ನ ಎಷ್ಟು ಜನ ಗಮನಿಸಿದ್ದಾರೆ ನೋಡಿ, ನನ್ನ ತಲೆನಲ್ಲಿ ಉಳಿದಿದೆ. ಮತ್ತೆ ಆಮೇಲೆ ವಾಚಕರವಾಣಿಗೆ ಲೆಟರ್ ಬರೆಯುವ ವಯಸ್ಸು ಅಲ್ಲ, ಅನುಭವವೂ ಅಲ್ಲ, ಕಾಲವೂ ಅಲ್ಲ. ಇದು ಶಂಭಾ ಜೋಶಿ ಅವರ ನನ್ನ ದೃಷ್ಟಿನಲ್ಲಿ. ಶಿವರಾಮ ಕಾರಂತರು ಬಂದಾಗ ಮಾತಾಡ್ತೀನಿ, ಮುಂದೆ ಬರುತ್ತೆ ಸದ್ಯಲ್ಲೇ. ಬಾಳ್ವೆಯ ಬೆಳಕಾಗಿರ್ಬೋದು, ಅದನ್ನು ಬರೀರಿ ಅಂತ ಹೇಳಿದವರು ಶಂಭಾ ಅಂತ ಆ ಕಾಲಕ್ಕೆ. ಹೀಗೆ ಅವರು ಪ್ರೇರಕರಾಗಿದ್ದರು. ಮನೋಹರ ಗ್ರಂಥಮಾಲೆ ಕಟ್ಟಲಿಕ್ಕೆ ಶಂಭಾ ಜೋಶಿನೇ ಕಾರಣ. ಆದರೆ ಅಲ್ಲಿ ಆಮೇಲೆ ಬೇಂದ್ರೆ ಅವರು ಇವರೆಲ್ಲ ಬಂದು ಸೇರ್ಕೊಂಡ್ಬಿಟ್ರು, ಇವರು ಹೊರಗಡೆ ಬಂದ್ಬಿಟ್ರು. ಇದು ಶಂಭಾ ಜೋಶಿಯವ್ರಿಗೂ ಬೇಂದ್ರೆಗೂ ಇದ್ದ ತಕರಾರು. ಅವರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅಪ್ರೆಸ್ಸು ಗೀಸು ಅದು ಇದು ಅವ್ರು ಬರ್ತಿದ್ದಾರೆ. ಗೋ ಕುಲಕರ್ಣಿ ಅಂತ ಅವ್ರ ಹೆಸರು ಬಂತು ನೋಡಿ. ಈಗ ಕುಲಕರ್ಣಿಗಳೇ ಎಲ್ಲರೂ ಇರ್ತಾರೆ. NK ಕುಲಕರ್ಣಿ ಅವರು ಇವರು ಅಂತ ದಂಡಿದ್ದಾರೆ ಎಲ್ಲ. ಉತ್ತರ ಕರ್ನಾಟಕದಲ್ಲಿ ಕುಲಕರ್ಣಿ ಅನ್ನೋರು ವಿಪರೀತ. ಗೋ ಕುಲಕರ್ಣಿ ಅವರು ಪ್ರೆಸ್ಸು ಇಟ್ಟಿದ್ರು. ಇವರು ನಾ ಕಂಡ ಗೆಳೆಯರು ಅಂತ ಪುಸ್ತಕ 3 ವಾಲ್ಯೂಮ್ ಬರೆದ್ರು. ಅದರಲ್ಲಿ ಶಂಭಾ ಜೋಶಿ ಬಗ್ಗೆ, ಬೇಂದ್ರೆ ಬಗ್ಗೆ, ಎಲ್ಲರ ಬಗ್ಗೆನೂ ಬರೆದಿದ್ದಾರೆ, ಮುಕ್ತವಾಗಿ ಬರೆದಿದ್ದಾರೆ. ನಿಜವಾಗ್ಲೂ ಅದೊಂದು ಐತಿಹಾಸಿಕ ಪುಸ್ತಕ, ದಾಖಲೆ, ಸಾಂಸ್ಕೃತಿಕ ದಾಖಲೆಯ ಪುಸ್ತಕ. ಅದು ಎಲ್ಲರೂ ಓದಬೇಕಾದ್ದು, ಸಿಗಬೇಕಲ್ಲ, ಎಲ್ರಿಗೂ ಎಲ್ಲಿ ಸಿಗುತ್ತದೆ ಅದು. ಆಮೇಲೆ 3 ವಾಲ್ಯೂಮ್ ಸೇರಿಸಿ ಒಂದು ಸಂಪುಟ ಮಾಡಿದ್ದಾರೆ. ಆದರೆ ಇವರು ಬೇಂದ್ರೆಗಿಲ್ಲದೆ ಇರೋ ಗುಣ ಶಂಭಾನಲ್ಲಿ ಏನಿತ್ತು ಅಂತಂದರೆ ಪ್ರೇರೇಪಿಸೋದು. ಹೌದು, ಬರೆಯಯ್ಯ, ಮಾಡಯ್ಯ, ಓದಯ್ಯ, ಅದೇನು ಹೇಳಿದೆ. ಕಾರಂತರಂಥವರಿಂದ ಹಿಡಿದು ನನ್ನವರೆಗೂ. ನೀನು ಕುವೆಂಪು ಬಗ್ಗೆ ವ್ಯಕ್ತಿ ಪೂಜೆ ಮಾಡ್ತೀಯ, ನನಗೆ ಇಷ್ಟ ಇಲ್ಲ ಅಂದರು ಒಂದು ಸಲ. ಸರ್, ವ್ಯಕ್ತಿ ಪೂಜೆ ಅಲ್ಲ ಸರ್, ಅದು ಆ ಕಾಲದ ಚರಿತ್ರೆಯನ್ನು ತಿಳ್ಕೋಬೇಕು ಅಂತಂದರೆ ನಾವು ಇದನ್ನು ತಿಳಿದೇ ಹೋದರೆ ಸಾಮಾಜಿಕ ವ್ಯವಸ್ಥೆಯೇ ನಮಗೆ ಅರ್ಥ ಆಗೋದಿಲ್ಲ. ಅದು ನಮ್ಮ ಕಡೆ ಎಲ್ಲ ಆಗಿದೆ ಅದು ಪರಿಸ್ಥಿತಿ ಅಂತ ಹೇಳಿದ್ರೆ ಏನು ಮಾಡಿದ್ರು ಅವರು ಒಪ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ. ಅವಾಗಲೇ ಹೇಳಿ, ನೋಡು ಅವನು ಭೈರಪ್ಪ ಅಂತಿದ್ದಾನಲ್ಲ, ಪರ್ವ ಬರೀತಾ ಇದ್ದಾನಂತೆ, ನಾನು ಕಾಗದ ಬರೆದೀನಿ ಅಂದರು ಅವರು. ಬರಿಬೇಡ ಅಂತ. ಇದು ಶಂಭಾ, ಬರಿಬೇಡ. ಹೌದು, ತಪ್ಪು. ಅದು ಕಣ್ಣು ಕಟ್ಟು ಈ ಶಬ್ದ ಅವ್ರ ಮನೇಲಿ ಆ ಪತ್ರ ಇದ್ರೆ ಪ್ರಕಟಿಸ್ಲೇಬೇಕಾರೆ. ಮಹಾಭಾರತ ಅನ್ನೋದು ಒಂದು ಕಣ್ಣು ಕಟ್ಟು.
ಬರೀ ಕುಡ್ದು ಅಂತ ಬರೆದಿದ್ರಂತೆ. ಇದು ನನ್ನ ಹತ್ರ ಅವರೇ ಹೇಳಿದ್ದು, ಬೇರೆಯವ್ರು ಬೇಡ, ಭೈರಪ್ಪ ಹೇಳಿದ್ದಲ್ಲ. ಹೀಗೆ ಅವ್ರದ್ದು ಏನು ಅಂತಂದರೆ ಭಾಷೆ ಕುರಿತು, ಭಾಷಾ ರಚನೆ ಕುರಿತು, ಈ ಥರ ಕುರಿತು ಅವರು ಬಹಳ ಚಿಂತನೆ ಮಾಡಿ ಆದರೆ ಇವತ್ತು ಅವ್ರನ್ನ ಯಾರ್ಯಾರು ಟೀಕೆ ಮಾಡಿದ್ರಲ್ಲ ಅವರೆಲ್ಲ ವಿದ್ವಾಂಸರುಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿದ್ದಾರೆ. ಶಂಭ ಉಳಿದಿದ್ದಾರೆ. ಶಂಭ ಉಳಿದಿದ್ದಾರೆ. ಯಾಕೆಂದ್ರೆ ನೆಕ್ಸ್ಟ್ ಜನ್ರೇಷನ್ ಬಂತಲ್ಲ, ಅವ್ರ ಭಾಷಾ ಬೇರೆ ಬೇರೆ ದೇಶ ವಿದೇಶದ್ದೆಲ್ಲ ಸ್ಟಡಿ ಮಾಡ್ಕೊಂಬಂದ್ರಲ್ಲ, ಈ ಗ್ರಾಮರು ಲಿಂಗ್ವಿಸ್ಟಿಕ್ಕು, ಇವ್ರಿಗೆ ಅದು ಸೂಕ್ತ ಅನ್ನೋ ಹಾಗೆ ಆಮೇಲೆ ಅವ್ರನ್ನ ಕೊಂಡಾಕ್ಷಿ ಮಾಡೋದು. ನಮ್ಮ ಕಲಬುರ್ಗಿಯವರು ಇಬ್ಬರು ಕರ್ನಾಟಕದ ಸಾಂಸ್ಕೃತಿಕ ಚಿಂತಕರು ಅಂತ ಬರೆದಿದ್ದಾರೆ. ಅದು ಕೊಂಕು ಇರ್ಬೋದು ಅಥವಾ ಲೇವಡಿನೂ ಇರ್ಬೋದು, ಏನೇ ಇರ್ಬೋದು. ಒಂದು ದಕ್ಷಿಣ ಕರ್ನಾಟಕಕ್ಕೆ ಕುವೆಂಪು ಅವರು, ಉತ್ತರ ಕರ್ನಾಟಕಕ್ಕೆ ಶಂಭಾ ಜೋಶಿ ಅವರು ಅಂತ ಬರೆದಿದ್ದಾರೆ. ಅದು ವಿಪರ್ಯಾಸ ಏನು ಅಂದರೆ ದ ರಾ ಬೇಂದ್ರೆಯವರ ಟ್ರಸ್ಟಿಗೆ ಆಮೇಲೆ ಇದೆಲ್ಲ ಬರೆದಾದ್ಮೇಲೆ ಕಲಬುರ್ಗಿ ಅವರನ್ನೇ ಅಧ್ಯಕ್ಷ ಮಾಡಿದ್ರು. ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಚಿಂತಕರು ಅಂತ ಶಂಭಾ ಜೋಶಿ ಕರೆದು ಇವರು ಬೇಂದ್ರೆಯವರ ಇದಕ್ಕೆ ಅಧ್ಯಕ್ಷರಾದರು. ಇದು ವಿಪರ್ಯಾಸಗಳು ಇರಲಿ. ಅದು ಕಲಬುರ್ಗಿ ಅವರ ವಿಷಯ ಬಂದಾಗ ಮಾತಾಡ್ತೀನಿ. ಅವರಲ್ಲಿ ಈ ಥರ ಡ್ಯುಯಾಲಿಟಿ, ದ್ವಂದ್ವ, ಎರಡು ಹೌದು ಮುಖವಾಡಗಳ ಇದಿತ್ತು, ಅದು ಇರಲಿ. ಆದರೆ ಶಂಭಾ ಜೋಶಿ ಒಂದ್ಸಲ ನೀವು ಇದ್ರೋ ಏನೋ ಗೊತ್ತಿಲ್ಲ, ಉದಯವಾಣಿ ವಿಶೇಷ ಸಂಚಿಕೆ ಬಂದಾಗ ಶಂಭಾ ಜೋಶಿ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ವಿಜಯ್ ಅವ್ರು ನನ್ನ ಕೇಳಿದರು, ಏನು ಯಾರನ್ನ ಅಂತ. ನೀನು ಮಾಡು ಅಂತಲ್ಲ, ನನಗೆ ಶಂಭಾ ಜೋಶಿ ಚೆನ್ನಾಗಿ ಗೊತ್ತು ಅನ್ನೋದು ವಿಜಯ್ ಅವ್ರಿಗೆ ಗೊತ್ತಿತ್ತು. ನಾನು ಹೇಳಿದೆ, ನೋಡಿ ಒಂದು ಕೆಲಸ ಮಾಡೋಣ, ಇವತ್ತು ನನ್ನ ದೃಷ್ಟಿನಲ್ಲಿ ಒಬ್ಬ ದೊಡ್ಡ ಇದು ವಿಮರ್ಶಕರು ಅಂದರೆ, ಚಿಂತಕರು ಅಂದರೆ ಪಾವೆಮ್ಮ ಆಚಾರ್ಯರು, ಅವ್ರನ್ನ ಕೇಳ್ಕೊಳ್ಳೋಣ ಅಂತಂದೆ. ನಾನು ಸಲಹೆ ಕೊಟ್ಟೆ, ನನ್ನ ಸಲಹೆನೇ. ಅದರಲ್ಲಿ ಆಕೆನೂ ಏನು ಇವತ್ತು ಏನೋ ಇದು ಮಾಡಲ್ಲ. ಅವ್ರು ಹೇಳಿದ್ರು, ಆಯಿತು, ತುಂಬ ಚೆನ್ನಾಗಿದೆ, ಬರೀತೀನಿ, ನೋಡೋಣ ಅವ್ರು ಹೇಗಿರ್ತಾರೆ ಅಂತ. ಅವ್ರು ಒಪ್ಕೊಂಡ್ರು. ಪಾವೆಮ್ಮ ಒಪ್ಕೊಂಡು ಬಂದರು. ನಾನು ಹೋಗಿದ್ದೆ, ವಿಜಯ್ ಇಲ್ಲಿಂದ ನನ್ನ ಕರ್ಕೊಂಡು ಹೋಗಿದ್ದೆ. ಪಾವೆಮ್ಮ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಶಂಭಾ ಜೋಶಿ ಮನೆಗೆ ಬಂದೆ. ಶಂಭಾ ಜೋಶಿನೂ ಅವರಿಬ್ಬರನ್ನು ಕೂರಿಸಿ ಒಂದು ಅದ್ಭುತವಾದ ಲೇಖನ, ಉದಯವಾಣಿಯ ವಿಶೇಷ ದೀಪಾವಳಿ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಲೇಖನ ಅದು. ಪಾವೆಮ್ಮ ಅವರು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದರು. ಮೇಲ್ನೋಟಕ್ಕೆ ಅವರಷ್ಟೇ ಪತ್ರಕರ್ತರು ಅನ್ನೋ ಕಾಣಿಸ್ತಾ ಇತ್ತು. ಅಪಾರವಾದ ವಿದ್ವತ್ತಿದ್ದಂಥ ಮನುಷ್ಯ ಅವರು ಪಾವೆಮ್ಮ ಆಚಾರ್ಯರು ನನ್ನ ದೃಷ್ಟಿಗೆ. ಬೇಕಷ್ಟು ಹಾಗೆ ಬರೆದಿದ್ದಾರೆ. ಅವರ ಇದ್ರ ಬಗ್ಗೆ ಮುಂದೆ ಬೇಕಾದ್ರೆ ನೋಡೋಣ, ಮಾತಾಡೋಣ. ಅವರು ಏನಿತ್ತು ಅಂದರೆ ಶಂಭಾ ಅವ್ರ ಬಗ್ಗೆ ಏನು ತಿಳ್ಕೋಬೇಕು ಅಂತಿತ್ತು, ಅದನ್ನು ಕೆಣಕಿ ಈಚೆಗೆ ತೆಗೆದ್ರು ಅವರು. ನೀವು ಯಾಕೆ ಹೀಗೆ ಮಾಡಿರಿ, ಯಾಕೆ ಹಿಂಗೆ ಅಂದರೆ ನಾಗರಾರಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇತ್ಯಾದಿ. ಕೊನೆಗೆ ಅವರು ಮಾನವ ಸಂಬಂಧಗಳ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿಬಿಟ್ರು ಶಂಭಾ ಅವರು. ಅದು ಅದ್ಭುತವಾದ ಪುಸ್ತಕಗಳು ಬಂದಿವೆ. ಅವರು ಓದೋದು ಕಷ್ಟ, ಸಾಮಾನ್ಯರು ಅದನ್ನು ಓದೋದು ಕಷ್ಟ. ಆದರೆ ಸಾರಾಂಶ ಯಾರು ಹೇಳಿದರೆ ಅವರು ಜನಕ್ಕೆ ಅರ್ಥ ಆಗುತ್ತೆ. ಶಂಭಾ ಜೋಶಿ ಅವರ ಒಟ್ಟು ಧೋರಣೆ ಏನು, ಧ್ಯೇಯ ಏನು ಅಂದರೆ ಅರ್ಥ ಆಗುತ್ತೆ. ಅದೊಂದು ದಾರಿ. ಹೌದು, ಅದೊಂದು ದಾರಿ. ಈಗ D.N. ಶಂಕರ ಭಟ್ರದು ಇತ್ತೀಚಿನ ದಾರಿ. ಅವರಿಗೆ ಇವರು 2ನೇ ತಲೆಮಾರು, ನಮ್ಮ ಹಿರಿಯರು ಶಂಕರ ಭಟ್ರು ಇದ್ದಾರೆ. ಇನ್ನೂ ಅವರು ಕೂಡ ಸಾಗರದತ್ತ ಮನೆ ಮಾಡಿಕೊಂಡು ಒಬ್ಬರು ಇದ್ದಾರಂತೆ. ವಿಶ್ವವೇ ಕಂಡ ಭಾಷಾಶಾಸ್ತ್ರಜ್ಞರಲ್ಲಿ ಡಾಕ್ಟರ್ D.N. ಶಂಕರ ಭಟ್ರು ಒಬ್ಬರು. ಇವ್ರನ್ನ ಶಂಭಾ ಅವ್ರನ್ನ ಇಂಥದೇ ಪರ್ಟಿಕ್ಯುಲರ್ ಆಗಿ ಮಳೆ ಹೊಡೆದಾಗೆ ಇವರು ಭಾಷಾಶಾಸ್ತ್ರಜ್ಞರು ಅನ್ನಕ್ಕಾಗೋದಿಲ್ಲ. ಇವರು ಸಮಾಜಶಾಸ್ತ್ರಜ್ಞರು, ಸಮಾಜ ಚಿಂತನೆ ಅಂತಲೇ ಒಂದು ಪುಸ್ತಕನೂ ಇದೆ ಅವ್ರ ಹತ್ರ, ಅವ್ರದ್ದು ನಾನೇ ಉಲ್ಲೇಖಿಸಿದ್ದೀನಿ. ಅವರು ನೇರವಾಗಿ ಸಮಾಜ ಚಿಂತಕರು ಅನ್ನೋಕ್ಕೂ ಆಗಲ್ಲ. ಈಗ ಏನು ನೋಡ್ತೀರಾ, ದೇವ್ರ ಬಗ್ಗೆ ಬರೆದ ಹಾಗೆ ಇವ್ರು ಬರೆಯೋಕ್ಕಾಗಲ್ಲ. ಹಾಗೆ ಬರೆದಿಲ್ಲ ಅವರು. ಅವ್ರದ್ದೇ ಆದ ಅಧ್ಯಯನ ಕ್ರಮದಲ್ಲಿ ಅವರು ಅದು ಹೇಳ್ತಾರೆ, ಇದು ಎಲ್ಲವೂ ಮಿಕ್ಸ್ ಆಗುತ್ತೆ. ಮಾನವನ ಸಂಬಂಧಗಳು, ಆಮೇಲೆ ಭಾಷಾಶಾಸ್ತ್ರ, ಆಮೇಲೆ ಚರಿತ್ರೆ ಎಲ್ಲವನ್ನೂ ಅವರು ಮಿಕ್ಸ್ ಮಾಡಿಬಿಟ್ಟು ಅವರು ಕೊಡ್ತಾರೆ ಶಂಭಾ ಅವರು. ಅದನ್ನು ತುಂಬ ಇದು ಮಾಡಿದ್ದಾರೆ. ಅವರು ಒಂದು ಸಲ ಹೇಳ್ತಾರೆ, ಅವ್ರಿಗೆ ಯಾವುದೋ ಒಂದು ಪುಸ್ತಕ ಬೇಕಾಗಿತ್ತು ಮಾಡಬೇಕು ಅಂದರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕಾರ್ಡ್ ಇದೆಯಾ ಅಂತ ಕೇಳಿದ್ರಂತೆ ಶಂಭಾ ಅವ್ರನ್ನ. ಅವರು ಅಮೇರಿಕಕ್ಕೆ ಹೋಗಿದ್ರು, ಅವ್ರ ಮಕ್ಕಳು ಅಲ್ಲಿದ್ದರು, ಒಳ್ಳೊಳ್ಳೆ ಸ್ಥಾನಮಾನದಲ್ಲಿದ್ದಾರೆ ಶಂಭಾ ಅವರ ಮಕ್ಕಳು. ಅವರು ಯಾವುದೋ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರಂತೆ, ಒಂದು ಪುಸ್ತಕ ಬೇಕಾಗಿತ್ತು ಅಂತ ಹೇಳಿದ್ರಂತೆ. ಪ್ಲೀಸ್ ಸಿಟ್ ಡೌನ್ ವಿತ್ ಇನ್ 10 minutes ಗಿವ್ ಅಂತಂದ್ರೆ, ಅಂದರೆ ವಿತ್ 10 ನಿಮಿಷದಲ್ಲಿ ಬಂದೈತೆ ಬುಕ್ಕು ಕೊಟ್ಬಿಟ್ರು. ಸ್ಟಡಿ ಮಾಡ್ಕೊ ಹೋಗಿ. ನಮ್ಮಲ್ಲಿ ಆ ವ್ಯವಸ್ಥೆನೇ ಇಲ್ಲ. ಅದು ಶಂಭಾ ಜೋಶಿ ಅವ್ರು ಬರೆದಿದ್ದಾರೆ ಅದನ್ನು.
ಈ ಸ್ಥಿತಿ ನಂದು, ನನಗೆ ಬೇಕಾದ ಪುಸ್ತಕಗಳು ಇಲ್ಲಿ ದೊರಕುವುದಿಲ್ಲ, ತಗೊಂಡು ಕೊಡ್ಬೇಕ್ರಿ ಈ ಸರ್ಕಾರ, ಈ ಯೂನಿವರ್ಸಿಟಿ ಅಂತ ಮನುಷ್ಯನಿಗೆ ಮನೆ ಬಾಗಿಲು ತಗೊಂಡು ಏನು ಬೇಕು ನಿಮ್ಗೆ ಹೇಳಿ ಅಂತ ಕೊಡುವಂಥ ಇದರಲ್ಲಿ ಅವ್ರಿಗೆ ದುಡ್ಡು ಕೇಳಿದ್ರಾ ಅಥವಾ ಏನಾದ್ರು ನಿಮ್ಮ ಇದನ್ನು ಕೇಳಿದಾರ, ಆಸ್ತಿ ಕೇಳಿದಾರ? ಅವ್ರು ಕೇಳ್ತಾ ಇರೋದು ಒಬ್ಬ ದೊಡ್ಡ ವಿದ್ವಾಂಸ ಅಥವಾ ಕೇಳ್ತಾ ಇರೋದು ಅನ್ನನೂ ಅಲ್ಲ, ಪುಸ್ತಕಗಳು ಕರೆಕ್ಟ್. ವಾಪಸ್ ಕೊಡೋದು ಏನೋ ಅವ್ರಿಗೆ ಅಂತ ಅಲ್ಲ, ಓದ್ಬಿಟ್ಟು ಅಂತ ಯಾವ ಅನುಕೂಲವೂ ಇಲ್ಲದೇ ಇದ್ದಾಗ ಶಂಬ ಅವರು ಸ್ವತಃ ಇನ್ನೊಂದು ಹೇಳಲೇಬೇಕು, ಇವತ್ತಿನ ಜನ್ರೇಷನ್ಗೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಗಾರೆಯವ್ರಿಲ್ದರೆ, ಸುಣ್ಣದವ್ರಿಲ್ದಾನೆ, ಕಾಂಟ್ರಾಕ್ಟ್ ಇಲ್ದಾನೆ, ಮೇಸ್ತ್ರಿ ಇಲ್ದಾನೆ ಮನೆ ಕಟ್ಟಿದ್ದಾರೆ. ಅರೇ ರೇ ರೇ, ಅದ್ಭುತ. ಆ ಮನೆ ಧಾರವಾಡದ ಮನೆ, ಸಾಧನಕೇರಿನಲ್ಲಿರುವ ಆ ಮನೆ ಇದೆಯಲ್ಲ, ಅದು ಶಂಬ ಮತ್ತು ಶಂಬ ಅವರ ಮನೆಯವರು ಸ್ವತಃ ಕಟ್ಟಿದ್ದಾರೆ, ಸ್ವಯಂಭೂ. ಇದೆಲ್ಲಾರು ಸಾಧ್ಯವ? ಒಬ್ಬ ಶಿಕ್ಷಕರವರು, ಟೀಚರ್ ಆಗಿದ್ದವರು, ಅದರಿಂದ ಅವರ ವಿದ್ವತ್ತಿತ್ತು. ಅವರು ಬೇರೆಯವರು ಯಾರನ್ನು ಬಿಟ್ಟಿನ ಬೇರೆ ವಿಷಯಕ್ಕೆ ಅವ್ರು ಕೈ ಹಾಕ್ತಿರಲಿಲ್ಲ. ಯಾರು ಅವರೇನು ಕುವೆಂಪುನ ಬೈಕೊಂಡು ಹೋರಾಡಲಿಲ್ಲ, ಬೇಂದ್ರೆನ ಬೈಕೊಂಡು ಎಲ್ಲೂ ಕೊನೆಗೆ ಹೊಂದ್ಕೊಂಡ್ರು ಅಂತ ಹೇಳಿದರು. ಅದೇನೋ ಯಾವುದೋ ಇದರಲ್ಲಿ ನನಗೆ ಬಂತು, ಯಾಕಂದರೆ ಅವರಿಬ್ಬರು ಮಧ್ಯೆ ಒಂದು ಮನೆಯೇ, ಬರೀ ಇಬ್ಬರು ಮಧ್ಯೆನೂ ಅಲ್ಲ, ಆ ಕಡೆ ಬೇಂದ್ರೆ ಈ ಕಡೆ ಶಂಬ ಅಂತ ಅಲ್ಲ, ಮಧ್ಯದಲ್ಲಿ ವರದರಾಜು ಹುಯಿಲ್ಗೊಳ್ರಿದ್ದಾರೆ ಆ ಮನೆ. ಹೌದಾ? ಹಾಂ, ಅದನ್ನೂ ನೋಡಿದ್ದೀನಿ ನಾನು. ಆ ಕಡೆ ಶಂಬ, ಅವ್ರ ಎಡಕ್ಕೆ ಶಂಬ, ಬಲಕ್ಕೆ ಬೇಂದ್ರೆ, ಇಬ್ಬರಿಗೂ ಬೇಕು ಇವರು. ಎನ್ಕೆನೂ ಹಾಗೇನೆ, ಎನ್ಕೆ ಇಬ್ಬರಿಗೂ ಬೇಕು. ಯಾವ ಥರ? ಶ್ರೀರಂಗರಿಗೂ ಬೇಕು, ಬೇಂದ್ರೆಗೂ ಬೇಕು. ಶಂಬ ವಿಷಯಕ್ಕೆ ಬರಲಿಲ್ಲ ಎನ್ಕೆ. ಅಲ್ಲಿ ಶ್ರೀರಂಗರ ಭಕ್ತರವರು ನಾಟಕಕಾರರು, ಇವರು ನಾಟಕಕಾರರು, ಎನ್ಕೆ ಅವರು ಏಕಾಂಕ ನಾಟಕ ಅವರಷ್ಟು ಬರೆದವ್ರು ಯಾರೂ ಇಲ್ಲ. ಈ ಕಡೆ ಬೇಂದ್ರೆ ಕವಿ, ಅವರು ಇವ್ರನ್ನ ಬಿಡ್ತಿರ್ಲಿಲ್ಲ. ಕುಲಕರ್ಣಿ ಅಂತಂದರೆ ಓಡಾಡ್ಬಿಡ್ಬೇಕು, ಅವ್ರು ಎನ್ಕೆ ಅಂದರೆ ಅಲ್ಲಿ ಓಡಾಡ್ಬಿಡ್ಬೇಕು. ಹೀಗೆ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ವರದರಾಜ ಹುಯಿಲ್ಗೌಡರು ಇವರಿಬ್ಬರನ್ನು ಸೇರಿಸಿದ್ರು, ಜೊತೆ ಮಾಡಿದ್ರು ಅಂತ ನನ್ನ ಭಾವನೆ. ವರದರಾಜ ಹುಯಿಲ್ಗೌಡರು ನನ್ನ ತಿಳುವಳಿಕೆಗೆ ಆಲೂರು ವೆಂಕಟರಾಯರ ಅಳಿಯ ಇರಬಹುದೇನೋ, ಗೊತ್ತಿಲ್ಲ. ಭಾಳ ದೊಡ್ಡ ಮನುಷ್ಯ, ಕಾಮ ಕ್ವೈಟಾಗಿದ್ದವರು, ಏನೋ ಅಷ್ಟೋ ಇಷ್ಟೋ ಬರವಣಿಗೆ ಮಾಡಿದ್ದಾರೆ. ಅವರು ಕೂಡ ಬರವಣಿಗೆ ಮಾಡಿದ್ದಾರೆ. ಧಾರವಾಡದಲ್ಲಿ ಅವ್ರದ್ದು ಒಂದಿತ್ತು. ಆದರೆ ಶ್ರೀರಂಗರ ಮೇಲೆ ಈಗ ಇವರಿಗೆ ಬೇಂದ್ರೆ ಅವರಿಗೆ ಗೋಕಾಕು ಮುಗುಳಿ ಸಿಕ್ಕಿದ ಹಾಗೆ ಶ್ರೀರಂಗರಿಗೆ ನೆರಂಗ ಅಂತ ಒಬ್ಬರು ಸಿಕ್ಕಿದ್ರು. ಶ್ರೀರಂಗರಿಗೆ ನೆರಂಗ ಅಂದರೆ ನೆಗಳೂರು ರಂಗನಾಥರಾಯ ಅಂತ ಹೇಳಿ ಅವರು ಅವರ ಜೀವನ ಚರಿತ್ರೆ ಬರೆದಿದ್ದಾರೆ. ಅದು ನನ್ನ ಹತ್ರ ಇದೆ, ಅದು ಶ್ರೀರಂಗರಿಗೆ. ಹಾಗೆ ಶಂಭಾ ಜೋಶಿಯವರ ಫಾಲೋಯರ್ಸು ಇವಾಗ ನಿಮಗೆ ಕರ್ನಾಟಕದಲ್ಲಿ ಭಾಳ ಜನ ಸಿಗ್ತಾರೆ. ಕೆಳವರ್ಗದವರೇನೆ ಶಂಭಾ ಜೋಶಿ ಅವರ ಬುಕ್ಸ್ಗಳನ್ನು ಮನೇಲಿ ಇಟ್ಕೊಂಡಿದ್ದಾರೆ, ನಾನು ನೋಡಿದ್ದೀನಿ. ರಾಯಚೂರಿಗೆ ಹೋಗಿದ್ದಾಗ ಅಲ್ಲೊಬ್ಬ ಆಂಜನೇಯಲು ಅಂತ ಆ ರಾಯಚೂರಿನ ಪುರಸಭೆಯ ಅಧ್ಯಕ್ಷ ಆತ ಮನೆಗೆ ಕರ್ಕೊಂಡು ಹೋಗಿದ್ರು ನನ್ನ, ಅವ್ರ ಮನೆಗೆ. ಅವಾಗ ನೋಡಿದ್ರೆ ಶಂಭಾ ಅವ್ರ ಬುಕ್ಸು. ಅವ್ರು ಏನ್ರಿ ಈ ಶಂಭಾ ಅವ್ರ ಬುಕ್ಸು ನೀವು ಓದೋ ಹಂಗೆ ಆಗ್ಬಿಟ್ಟಿದ್ದಿಲ್ಲ ಆಂಜನೇಯಲು ಅಂದರೆ, ಅಯ್ಯೋ ಓದೋಕ್ಕೆಲ್ಲ ಆಯ್ತದೆ ಸ್ವಾಮಿ, ಅದು ನಮ್ಮ ಬಗ್ಗೆ ಬರೆದವ್ರು ಅಂತೇಳಿ ತಂದು ಮಡಿಕೊಂಡಿದ್ದೀನಿ ಎಂದರು. ಹಾಗೆ ಆ ಕಡೆ ಬೇಂದ್ರೆ, ಈ ಕಡೆ ಶಂಭಾ, ಇದು ಇತ್ತು. ಇವರ ನಡುವೆ ಶಂಭಾ ಅವ್ರಿಗೂ ಶ್ರೀರಂಗರಿಗೂ ಎಲ್ಲೂ ಪ್ರಸ್ತಾಪ ಬಂದಿಲ್ಲ. ಅದು ಬೇಂದ್ರೆ ಶ್ರೀರಂಗರು ಜಟಾಪಟಿ ನನಗೆ ಗೊತ್ತು ಚೆನ್ನಾಗಿ. ಅದು ಶಂಭಾ ಅವರು ಆ ಥರ ಒಬ್ಬರು ವಿರುದ್ಧ ಹೋರಾಟ ಮಾಡಿ ಬೀದಿಗಿಳಿದು ರಂಪ ಮಾಡಿದ್ದಿಲ್ಲ. ಕಾರಂತರಿಗೆ ಅತ್ಯಂತ ಬೇಕಾದವರಾಗಿದ್ದರು, ಶಿವರಾಮ್ ಕಾರಂತರಿಗೆ. ಇಷ್ಟು ಹೇಳ್ಬೋದು ಅಂತ ಕಾಣಿಸ್ತದೆ ಶಂಭಾ ಅವ್ರ ಬಗ್ಗೆ.